ಅವರೇ ಹೇಳಿದ್ದಾರೆ DSPಗೆ 2 ಕೋಟಿ. ನಾವು ಹೇಳಿದ್ರೆ ಏನತ್ತಿದ್ರು ಸುಳ್ಳು ಹೇಳ್ತಾರೆ, ಪ್ರೂಫ್ ತಗೊಂಡ್ ಬರೀ ಅಂತ ಹೇಳ್ತಾರೆ. ದಾಖಲೆಯಲ್ಲಿದೆ. ನಿಮ್ಮಲ್ಲಿ ಏನು ಸಾಕ್ಷಿಗಳೇ ಇವತ್ತು ಪ್ರಿಯಾಂಕಾ ಖರ್ಗೆ ಈ ಕಾಂಗ್ರೆಸ್ನ ಒಬ್ಬ ಮಾಜಿ ಸಚಿವರೇ ಕಾಂಗ್ರೆಸ್ನ ಸಭೆಯಲ್ಲಿ ಹೇಳಿದ್ದಾರೆ ಈ ರೀತಿ ಭ್ರಷ್ಟಾಚಾರ ವ್ಯಾಪಕವಾಗಿದೆ. ಅದರ ಬಗ್ಗೆ ಯಾವುದೇ ರೀತಿ ತನಿಖೆ ಮಾಡಬೇಕು. ಈಗ ಅವ್ರನ್ನ ತನಿಖೆ ಮಾಡಬೇಕು, ಅವ್ರನ್ನ ಕರೆದು ಕೇಳಬೇಕು. ಈಗ ನಾನು ಹಿಂದೆ ಈ PSI ಹಗರಣದಲ್ಲಿ ಮಾತಾಡಿದಾಗ ಇದೇ ಪ್ರಿಯಾಂಕಾ ಖರ್ಗೆ ಅವರು ನೀವು ಬಂದು ಅಲ್ಲಿ ಸಾಕ್ಷಿ ಹೇಳ್ರಿ ಅಂತ ಹೇಳಿ ನಾನು ಒತ್ತಾಯ ಮಾಡಿ, ಈಗ ನೀವ್ಯಾಕೆ ಏನು ಮಾಜಿ ಸಚಿವರ ಅವ್ರು ಕರೆದು ಯಾಕೆ ತನಿಖೆ ಮಾಡ್ತಾರೆ ಅಂದ್ರೆ ಇದು ನಡೆದಿದ್ದು ಸತ್ಯ. ಎಲ್ಲ ಇಲಾಖೆಯಲ್ಲಿ ನಡೆದಿದ್ದು ಒಂದೇ ಅತ್ತಲ್ಲ. DSP IAS ಏನ್ ನಮ್ಮ KS ಎಲ್ಲಾ ಗ್ರೇಡ್ ಪ್ಯೂರ್ ಹಿಡಿದು ರೊಕ್ಕ ತಿಲಕ. ಈ ದೇಶದ ಭಯೋತ್ಪಾದಕ, ಈ ದೇಶದ ಸಂಸ್ಕೃತಿಯನ್ನ ಮತ್ತು ಲಕ್ಷಾಂತರ ಹಿಂದೂಗಳನ್ನ ಕಗ್ಗೊಲೆ ಮಾಡದಂತ ಮತ್ತು ಲಕ್ಷಾಂತರ ಹಿಂದೂಗಳನ್ನ ಮತಾಂತರ ಮಾಡಿದಂತ ಸುಮಾರು 3,500ಕ್ಕಿಂತ ಹೆಚ್ಚು ಹಿಂದೂ ದೇವಸ್ಥಾನಗಳನ್ನ ಕೇರಳ ಮತ್ತು ಕರ್ನಾಟಕದಲ್ಲಿ ತಮಿಳುನಾಡಿನಲ್ಲಿ ನಾಶ ಮಾಡಿದಂತ ಒಬ್ಬ ಮತಾಂಧನ ಹುಟ್ಟುಹಬ್ಬವನ್ನ ಸಿದ್ದರಾಮಯ್ಯನವರು ಏನು ಮಾಡಿದ್ರು. ಅವತ್ತಿನಿಂದ ಈ ರಾಜ್ಯದಲ್ಲಿ ಮುಸ್ಲಿಮರ ಗುಂಡಾಗಳೇನದಾರೆ ಅವ್ರ ಕಟೌಟ್ ಹಾಕೋದು, ಔರಂಗಜೇಬನ ಕಟೌಟ್ ಹಾಕೋದು, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಪ್ರಚೋದನೆ ಮಾಡೋದ್ರ ಮೂಲಕ ಇವರು ಏನು ಒಂದು ರಾಜ್ಯದಲ್ಲಿ ಹಿಂದೂ ಮುಸ್ಲಿಂ ಒಂದು ಗಲಭೆನೆ ಅಪ್ಪಿಸಲಿಕ್ಕೆ ಈ ರೀತಿ ಕಾಂಗ್ರೆಸ್ ಕಾರಣ. ಕಾಂಗ್ರೆಸ್ ಅದಾಗ ನಮ್ಮ ಗೃಹ ಮಂತ್ರಿಗಳಂತರೂ ಏನು ಟಿಪ್ಪು ಸುಲ್ತಾನ್ ಅಂದ್ರೆ ಅವರ ಬ್ರದರ್ ಇದ್ದಂಗೆ ಅದರ ನೋಡಂಗೆ ಮಾತಾಡ್ತಾರೆ. ಈ ದೃಷ್ಟಿಕೋನದಿಂದ ಕರ್ನಾಟಕದಲ್ಲಿ ಹಿಂದೂಗಳ ಶಾಂತಿ ಭಂಗ ಮಾಡಲಿಕ್ಕೆ ಉದ್ದೇಶಪೂರ್ವಕವಾಗಿ ನಾಳೆ ಗಣೇಶ ಚತುರ್ಥಿಯಲ್ಲಿ ಏನು ಕೋಮು ಗಲಭೆ ಮಾಡಿಸಲಿಕ್ಕೆ ವ್ಯವಸ್ಥಿತ ಸಂಚು ಗುಂಡಾಗಳು ನಡೆಸಿದ್ದಾರೆ. ಅದಕ್ಕೆ ಈ ಸರ್ಕಾರ ಬೆಂಬಲ ಕೊಡ್ತಾರೆ.